ಬೆಂಗಳೂರು ನಗರ ಭಾರತದ ಅತ್ಯುತ್ತಮವಾದ ನಗರಗಳಲ್ಲಿ ಒಂದಾಗಿದೆ. ಸದಾ ಗದ್ದಲದಿಂದ ಕೂಡಿರುವ ನಗರವಾದ ಬೆಂಗಳೂರು ಅತ್ಯಂತ ರಮಣೀಯವಾದ ವಾತಾವರಣವನ್ನು ಹೊಂದಿದೆ. ವಾಸಕ್ಕೆ ಯೋಗ್ಯವಾದ ನಗರಗಳಲ್ಲಿ ಬಹುತೇಕರು ಬೆಂಗಳೂರನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಬೆಂಗಳೂರು ಕೋಟ್ಯಾಂತರ ಜನರಿಗೆ ಬದುಕು ಕೊಟ್ಟ ಊರು. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಉದ್ಯೋಗ ಅರಸಿ ಬರುವವರಿಗೆ ತನ್ನಲ್ಲಿ ಆಶ್ರಯ ನೀಡಿ ಸಲಹುತ್ತಿರುವ ಊರು. ಇದಕ್ಕೆ ಪ್ರಮುಖವಾದ ಕಾರಣ ಬೆಂಗಳೂರಿನ ಆಹ್ಲಾದಕರವಾದ ಹವಾಮಾನ. ಇತರ ರಾಜ್ಯಗಳ ನಗರಗಳಿಗೆ ಹೋಲಿಸಿದರೆ ಬೆಂಗಳೂರು ಅತ್ಯುತ್ತಮವಾದ ವಾತಾವರಣವನ್ನು ಹೊಂದಿದೆ. ಬೆಂಗಳೂರು ಅತಿ ವೇಗವಾಗಿ ಬೆಳವಣಿಗೆ ಕಾಣುತ್ತಿದ್ದು, ಭಾರತದ ಗಾರ್ಡನ್ ಸಿಟಿ ಈಗ ಕಾಂಕ್ರೀಟ್ ಸಿಟಿಯಾಗಿ ಬದಲಾಗಿ ಮರಗಳ ಮಾರಣ ಹೋಮವೇ ನಡೆದು ಹೋಗಿದೆ. ಇಂತಹ ಸಂದರ್ಭದಲ್ಲಿ ಅಳಿದುಳಿದ ಮರಗಳನ್ನು ರಕ್ಷಣೆ ಮಾಡುವಲ್ಲಿ ಶಕ್ತಿ ಫೌಂಡೇಶನ್ ಮುಂದಾಗಿದೆ. ಹಸಿರು ಭವಿಷ್ಯಕ್ಕಾಗಿ ಶಕ್ತಿ ಫೌಂಡೇಶನ್ ಮೊದಲ ಹೆಜ್ಜೆ. ಹೌದು ಸ್ನೇಹಿತರೆ, ಶಕ್ತಿ ಫೌಂಡೇಶನ್ ವತಿಯಿಂದ ಮರಗಳನ್ನು ಉಳಿಸೋಣ ಎಂಬ ಕಾರ್ಯಕ್ರಮ ಆಯೋಜನೆಯ ಮೂಲಕ 10 ಸ್ವಯಂ ಸೇವಕರ ತಂಡದೊಂದಿಗೆ ಮಲ್ಲೇಶ್ವರಂನಲ್ಲಿರುವ ಸದ್ಯಕ್ಕೆ 100 ಮರಗಳಿಗೆ ಸುರುಳಿಗಳು, ಪಿನ್ಗಳು ಮತ್ತು ಮೊಳೆಗಳನ್ನು ತೆಗೆಯುವ ಕೆಲಸಕ್ಕೆ ಕೈ ಹಾಕಿದ್ದು, ಮರಗಳನ್ನು ರಕ್ಷಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಜಾಹೀರಾತು ಮತ್ತು ಇತರ ಉದ್ದೇಶಗಳಿಗಾಗಿ ಮರಗಳನ್ನು ಹಾಳು ಮಾಡುತ್ತಿದ್ದಾರೆ. ಮರಗಳನ್ನು ಉಳಿಸುವುದು ಒಂದು NGO ಮಾತ್ರ ಸೀಮಿತ ಜವಾಬ್ದಾರಿಯಲ್ಲ. ನಾವೆಲ್ಲರೂ ಇದರ ಬಗ್ಗೆ ಕಾಳಜಿ ವಹಿಸಬೇಕಾಗಿದೆ. ಮರಗಳು ನಮಗೆ ತುಂಬಾ ಕೊಡುಗೆ ನೀಡುತ್ತಿವೆ. ನಾವು ಮರಳಿ ಕೊಡುಗೆ ನೀಡಲು ಸುಸಂದರ್ಭವಾಗಿದೆ ಎಂದು ಶಕ್ತಿ ಫೌಂಡೇಶನ್ ವತಿಯಿಂದ ಜನರಿಗೆ ಮನವರಿಕೆ ಮಾಡಿಕೊಡುತ್ತಿದ್ದಾರೆ. ಈ ಒಂದು ಆಯೋಜನೆಗೆ ಜನಸಾಮಾನ್ಯರು ಉತ್ತಮ ಬೆಂಬಲ ವ್ಯಕ್ತಪಡಿಸುತ್ತಿದ್ದಾರೆ. ಈವನ್ ತುಂಬಾ ಜನ ಎಲ್ಲರಿಗೂ ಈ ಅವೇರ್ನೆಸ್ ಸಿಗಲಿ ಅಂತ ನಾನು ಹೇಳ್ತೀನಿ. ಇನ್ನು ಟೀಮ್ ನಿಮ್ದು ಬಿಲ್ಡ್ ಆಗಲಿ. ಹೆಚ್ಚಿಗೆ ಹೇಳಕ್ಕೆ ನಾನು ಏನಪ್ಪ ಅಂದ್ರೆ ಎಲ್ಲರಿಗೂ ಗೊತ್ತಾಗಬೇಕು, ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕನೂ ಗೊತ್ತಾಗಬೇಕು. ಇದು ಇದು ದೇವ್ರಿದು. ಇದು ನಮಗೆ ನಾವು ಇದನ್ನ ರಿಟರ್ನ್ ಕೊಡೋಕ್ಕಾಗಲ್ಲ, ಅದು ನಮಗೆ ತುಂಬ ಕೊಡುತ್ತೆ. ಸೊ ಅದನ್ನ ನಾವು ಪ್ರಿಸರ್ವ್ ಮಾಡಬೇಕು. ಈ ವರ್ಷ 1000 ಮರಗಳನ್ನು ಉಳಿಸುವ ದೃಢ ಸಂಕಲ್ಪವನ್ನು ಶಕ್ತಿ ಫೌಂಡೇಶನ್ ಕೈಗೊಂಡಿದ್ದು, ಮುಂದಿನ ದಿನಗಳಲ್ಲಿ ಸ್ವಯಂ ಸೇವಕರಾಗಿ ಇತರರು ಭಾಗಿಯಾಗಿ ಮರಗಳನ್ನು ಉಳಿಸೋಣ, ಜೀವ ಉಳಿಸೋಣ ಅಭಿಯಾನಕ್ಕೆ ಕೈಜೋಡಿಸುವಂತೆ ಶಕ್ತಿ ಫೌಂಡೇಶನ್ನ ಕಳಕಳಿಯಾಗಿದೆ.